ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿನ್ಮಯ ಕನ್ನಡಿಗ ಚಾನಲ್. ಇವತ್ತು ಏನು ವಿಷಯ ಅಂತ ಅಂದರೆ, ಇವಾಗಲೇ ತಮ್ಲೈನ್ ನೋಡಿರ್ತೀರ, ನಿಮ್ಗಾಗಲೇ ಗೊತ್ತಾಗಿರುತ್ತೆ. ಹಾಗೆ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇವಾಗ ವಿಷಯ ಏನಂದರೆ, ನಾವು ನನ್ನ ಮಗಳಿಗೆ ಭಾಗ್ಯಲಕ್ಷ್ಮಿ ಸ್ಕೀಮ್ ಅಂತ ಗೌರ್ಮೆಂಟಿಂದ ಕೊಡ್ತಾಯಿದ್ದಲ್ಲ, ಅದನ್ನು ಮಾಡಿಸಿದ್ವಿ. ತುಂಬ ವರ್ಷದಿಂದ ಈ ಸ್ಕೀಮ್ ಇದೆ. ಸುಕನ್ಯಾ ಸಮೃದ್ಧಿ ಯೋಜನೆ, ಭಾಗ್ಯಲಕ್ಷ್ಮಿ ಎರಡೂ ಒಂದೇ. ನಾವು 2024 ನನ್ನ ಮಗಳು ಹುಟ್ಟಿದ್ದು ಅವಾಗ ಮಾಡಿಸಿದ್ಕೆ ಇವಾಗ ಅಪ್ರೂವ್ ಬಂದಿದೆ. ಅಪ್ರೂವ್ ಬಂದಿರೋದಕ್ಕೆ ಅದು ತಂದೆ ತಾಯಿದು ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡು ಲಿಂಕ್ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಅದನ್ನು ಮಾಡಿಸಿದ್ರೆ ಮಾತ್ರ ಅದು ಅಪ್ರೂವ್ ಆಗುತ್ತಂತೆ. ಅದಕ್ಕೆ ನಮಗೆ ಅಂಗನವಾಡಿಯಿಂದ ನಾವು ಎಲ್ಲಿ ಮಾಡಿಸಿರ್ತೀವೋ ಆ ಅಂಗನವಾಡಿಯಿಂದ ಕಾಲ್ ಮಾಡ್ತಾರೆ. ನಮಗೂ ಕಾಲ್ ಮಾಡಿ ಮತ್ತು ಲೀಸ್ಟ್ ಕಳಿಸಿರ್ತಾರೆ, ಅದ್ರದ್ದು ಯಾರ್ಯಾರು ಬಂದಿದೆ ಅಂತ ಲೀಸ್ಟ್ ಕಳಿಸಿ ಒಂದು ಮೆಸೇಜ್ ಥರ ಕಳಿಸಿರ್ತಾರೆ, ಬುಧವಾರನೇ ಬಂದು ಮಾಡಿಸ್ಬೇಕು ಅಂತ. ಅದನ್ನು ತಂದೆ ಅಥವಾ ತಾಯಿ ಯಾರಾದರೂ ಒಬ್ಬರು ಹೋಗ್ಬಿಟ್ಟು ಅದು ಮಗು ಆಧಾರ್ ಕಾರ್ಡಿಗೆ ಯಾರು ನಂಬರ್ ಕೊಟ್ಟಿರ್ತೀವೋ ಆ ಫೋನ್ ನಂಬರ್ ಕಡ್ಡಾಯವಾಗಿ ತಗೊಂಡೋಗ್ಬೇಕು. ಯಾಕೆಂದರೆ ಅದಕ್ಕೆ OTP ಬರುತ್ತೆ. ಹೋಗಿ ತಗೊಂಡೋಗಿ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಲಿಂಕ್ ಮಾಡಿಸ್ಬಿಟ್ಟು ಅದರದ್ದು OTP ಕೇಳ್ತಾರೆ. ಎರಡದು ತಂದೆ ತಾಯಿದೆ ಇಬ್ಬರದ್ದು OTP ಬರುತ್ತೆ, ಎರಡು ಫೋನ್ಗೂ. ಆ OTPನ ಅವ್ರಿಗೆ ಹೇಳಿದರೆ ಲಿಂಕ್ ಮಾಡಿ 100% ಫುಲ್ ಆಗುತ್ತೆ ಅದು. ಆವಾಗ ನಮಗೆ ಪೂರ್ತಿ ಅಪ್ರೂವ್ ಆಗಿ ನಮಗೆ ಗೌರ್ಮೆಂಟಿಂದ ಒಂದು ಮೆಸೇಜ್ ಬರುತ್ತೆ ನಮ್ಮ ಫೋನ್ಗೆ. ಆವಾಗ 100% ಆಗುತ್ತೆ. ಆಮೇಲೆ ಅವತ್ತು ಪಾಸ್ಬುಕ್ ಯಾವಾಗ ಬರುತ್ತೆ ಅಂತ ಕೇಳಿದರೆ 6 ಮಂತ್ ಅಲ್ಲಿ 1 ಇಯರ್ ಆದಮೇಲೆ ಪಾಸ್ಬುಕ್ ಬರುತ್ತಂತೆ. ನೋಡಿ, ಈ ಥರ ಲೀಸ್ಟ್ ಕಳಿಸಿರ್ತಾರೆ ನಮಗೆ. ನನ್ನ ಮಗಳದ್ದು ಇಲ್ಲಿದೆ ನೋಡಿ, ಶಿರೀಕ್ಷಾ ಗೌಡ. ಆಮೇಲೆ ನೋಡಿ, ಈ ಥರ ಎಲ್ಲ ಕಳಿಸಿರ್ತಾರೆ. ಹಿಂಗೆ